ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ಸ್ಯಾಟರ್ಡೆ, ಸ್ವಲ್ಪ ಆಚೆ ಹೋಗಬೇಕಿತ್ತು, ಹಾಗಾಗಿ ರೆಡಿ ಆಗ್ತಾರೆ. ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ತಿಳ್ಕೊಬೇಕಂದ್ರೆ ಏನು ಮಾಡಬೇಕು, ಫುಲ್ ವ್ಲಾಗ್ನ ನೋಡಬೇಕು. ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಳ್ಳಿಲಿ ಇದ್ದಾಗ ಏನಾಗುತ್ತೆ ಅಂತಂದರೆ, ಅಕ್ಕಪಕ್ಕ ಮನೆಯವರಾದರೂ ಇರ್ತಾರೆ ಮಾತಾಡ್ಸೋಕ್ಕೆ. ಬಟ್ ಸಿಟಿಗೆ ಬಂದಮೇಲೆ ಯಾರೂ ಸಿಗಲ್ಲ. ನಮಗೆ ನಾವೇ ಎಲ್ಲ ಆಗ್ಬಿಡ್ತೀವಿ. ನಮಗೆ ಬೇಜಾರು ಕಳಿಬೇಕು ಅಂದರೆ ಈ ರೀತಿ ವೀಕೆಂಡಲ್ಲಿ ಸ್ವಲ್ಪ ಆಚೆ ಹೋಗಿ ಬಂದರೆ ಫ್ರೆಶ್ಶು. ಹಾಗಾಗಿ ಇವಾಗ ಆಚೆ ಹೋಗ್ತಾ ಇದ್ದೀವಿ. ಓಕೆ, ಈಗ ಹೊರಡೋಣ. ನನ್ನ ಜೊತೆ ನೀವು ಹಾಗೆ ಚಿಟು. ಹಾಯ್ ಹಾಯ್. ಓಕೆ, ಬನ್ನಿ ಹೊರಡುವ. ನಾವೀಗ ಬಂದಿರೋದು PM ವಿಶ್ವಕರ್ಮ ಎಕ್ಸಿಬಿಷನ್ಸ್ಗೆ. ಸೊ ಎಕ್ಸಿಬಿಷನಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಇಲ್ಲಿ ಗ್ರ್ಯಾಂಡ್ ಎಕ್ಸಿಬಿಷನ್ ಸೇಲ್ ನಡೀತಾ ಇದೆ ಅಂತೆ. ಹಾಗಾಗಿ ಮನೆಗೆ ಏನಾದ್ರು ಯೂಸ್ ಆಗೋಂಥ ಐಟಮ್ಸ್ ಇದ್ದರೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಸೊ ಏನೆಲ್ಲ ಇರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೂ ಕೂಡ. ಫುಲ್ಲು ರಶ್ ಇದೆ ನೋಡಿ, ಗಾಡಿಗಳು ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಜನ ಬಂದಿದ್ದಾರೆ. ಅದರಲ್ಲೂ ವೀಕೆಂಡ್ ಅಂತಂದರೆ ಈ ರೀತಿ ಜನಗಳಿರೋದು ಕಾಮನ್ನು. ಬಾಕಂದ ಈ ಒಂದು ಸೇಲ್ಗೆ ನಾವು ಫಸ್ಟ್ ಎಂಟರ್ ಆಗಿದ ತಕ್ಷಣ ಈ ರೀತಿ ಕ್ಯೂಟ್ ಆಗಿರೋ ಫೋಟೋ ಫ್ರೇಮ್ಸ್ ಎಲ್ಲ ಇತ್ತು. ಅದಾದ ನಂತರ ಕ್ಲಾತ್ಸು, ಪಿಕಲ್ಲು ಇದೆಲ್ಲನೂ ಇತ್ತು. ಅದಾದಮೇಲೆ ಫರ್ನಿಚರ್ಗಳಿತ್ತು. ತುಂಬ ಡಿಸೈನ್ಗಳೆಲ್ಲ ತುಂಬ ಯೂನಿಕ್ಕಾಗಿ ಡಿಫ್ರೆಂಟಾಗಿತ್ತು. ಕೆಲವೊಂದು ಇದು ಕಾರ್ಪೆಟ್ಸು. ಕೆಲವೊಂದು ಶಾಪ್ ಹತ್ರ ಹೋಗಿದ ತಕ್ಷಣವೇ ಅವರು ವಿಡಿಯೋ ತೆಗಿಬೇಡಿ, ನಾರ್ಮಲ್ ವಿಡಿಯೋ ತೆಗೆದ್ರೆ ಓಕೆ, ವ್ಲಾಗ್ ಪರ್ಪಸ್ ಅಂತ ಅನ್ನೋದಾದರೆ ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಹೆಚ್ಚಾಗಿ ವಿಡಿಯೋ ಮಾಡ್ಕೊಳ್ಲಿಲ್ಲ. ಆಮೇಲೆ ಹತ್ತು ಕುತ್ಕೋ, ಹಿಡ್ಕೊ ಆ ಕಡೆ ಈ ಕಡೆ. ಚಲೋ ಬೈ. ಈ ಎಕ್ಸಿಬಿಷನಲ್ಲಿ ಒಳಗಡೆ ಕೆಲವೊಬ್ಬರು ವಿಡಿಯೋ ಮಾಡಿ ಅಂತ ಹೇಳಿದ್ರು, ಕೆಲವೊಬ್ಬರು ಬೇಡ ಅಂತ ಹೇಳಿದ್ರು. ಹಾಗಾಗಿ ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವಿಡಿಯೋ ತೊಗೊಂಡೆ. ಅದಾದಮೇಲೆ ಏನು ವಿಡಿಯೋ ತೊಗೊಳ್ಳಿಲ್ಲ. ಮನೆಗೆ ಬೇಕಾಗಿರೋ ಐಟಮ್ಸ್ ತೊಗೊಂಡೆ. ಇವಾಗ ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ನನ್ನ ಮಗ ಟ್ರೈನ್ ಆಡ್ತೀನಿ ಅಂತ ಹೇಳ್ದೆ. ಹಾಗಾಗಿ ಅವನಿಗೆ ಸ್ವಲ್ಪ ಆಟ ಆಡಿಸಿದ್ರೆ ನೆಕ್ಸ್ಟ್ ನಾವೆಲ್ಲಾದರೂ ಹೋದಾಗ ಸೈಲೆಂಟಾಗಿರ್ತಾನೆ, ಇಲ್ಲಾಂದರೆ ಸುಮ್ಮನೆ ಹಠ ಮಾಡ್ತಾನೆ. ಹಾಗಾಗಿ ಅವನಿಗೆ ಇಲ್ಲಿ ಆಟ ಆಡಿಸ್ಕೊಂಡು ನೆಕ್ಸ್ಟ್ ಬೇರೆ ಕಡೆ ಹೋಗೋದು. ಇದು ನೋಡಿ, ನಾವಿರೋ ಪ್ಲೇಸ್ಗೆ ನಿಯರ್ ಇರುವಂತಹ ಮಾರ್ಕೆಟ್ ಇದು. ತುಂಬ ದೊಡ್ಡ ಮಾರ್ಕೆಟು. ನಿಮ್ಗೆ ಯಾವ ವೆಜಿಟೇಬಲ್ಸ್ ಬೇಕು, ಫ್ರೂಟ್ಸ್ ಬೇಕು ಎಲ್ಲ ಸಿಗುತ್ತೆ. ತುಂಬ ವೆರೈಟೀಸ್ ಆಫ್ ಫ್ರೂಟ್ಸು, ಫ್ಲವರು ಹಾಗೆ ವೆಜಿಟೇಬಲ್ ಸಿಗುತ್ತೆ. ಫ್ಲವರೇ ನೋಡಿ, ಸೇವಂತಿಗೆ 4ರಿಂದ 5 ಕಲರಲ್ಲೇ ಸೇವಂತಿಗೆ ಇತ್ತು. ತುಂಬ ದೊಡ್ಡ ಮಾರ್ಕೆಟ್ ಇದು ನಾವಿರೋ ಪ್ಲೇಸ್ಗೆ. ಇದು ಫುಲ್ ನನ್ನ ಸರ್ಕಲಲ್ಲಿ ಕಾಣಿಸ್ತಾ ಇರೋದು ಗೋವಾದ ಮಾರ್ಕೆಟು. ಇಲ್ಲಿ ಒಂದೊಂದು ಕಡೆ ಒಂದೊಂದು ಸಿಗುತ್ತೆ. ಒಂದು ಕಡೆ ಸ್ಟೇಷ್ನರಿ, ಒಂದು ಕಡೆ ಪ್ಲಾಸ್ಟಿಕ್ ಐಟಮ್ಸು, ಒಂದು ಕಡೆ ತರಕಾರಿ, ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಎಲ್ಲ ಆ ಕಡೆ ಸಿಗುತ್ತೆ. ತುಂಬ ದೊಡ್ಡ ಮಾರ್ಕೆಟ್ ಅಂತ ಹೇಳ್ಬೋದು ಇಲ್ಲಿ ಗೋವಾದಲ್ಲಿ ನಾವಿರುವಂತಹ ಪ್ಲೇಸಲ್ಲಿ. ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲಿದೆ ಅಂತ ಹುಡುಕಿ ತುಂಬ ದೂರ ಎಲ್ಲ ಹೋಗಿ ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ವಿ. ಬಟ್ ನೋಡಿ, ಈ ಥರ ಕೌಂಟರ್ಗಳಿದೆ. ತುಂಬ ಚೆನ್ನಾಗಿದೆ. ಎಲ್ಲೆಲ್ಲೋ ಹೋಗಿ ಹುಡ್ಕೊಂಡು ಥರ ಎಲ್ಲ ನೀಟಾಗಿ ಒಂದು ದೊಡ್ಡ ಬಿಲ್ಡಿಂಗು, ಅದರೊಳಗಡೆ ಯಾವ್ಯಾವ ಐಟಮ್ ಅಂದರೆ ಒಂದೊಂದು ಸೆಕ್ಷನಲ್ಲಿ ಒಂದು ಕಡೆ ನಾನ್ ವೆಜ್ದಿದ್ದರೆ ಅಂದರೆ ಫಿಶ್ಶು ಅದೆಲ್ಲ ಇದ್ದರೆ, ಒಂದು ಕಡೆ ಫುಲ್ಲು ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು. ಮತ್ತು ಈ ಥರ ಇಲ್ಲಿ ಒಳಗಡೆ ಇಲ್ಲಿ ನೋಡಿ, ಒಳಗಡೆ ಫುಲ್ಲು ಪ್ಲಾಸ್ಟಿಕ್ ಐಟಮ್ಸು. ಮನೆಗೆ ಹೋಲಾಗಿ ನಮ್ಗೆ ಏನು ಬೇಕು ಎಲ್ಲ ಐಟಮ್ಸ್ ಕೂಡ ಈ ಒಂದೇ ಮಾರ್ಕೆಟಲ್ಲಿ ಆರಾಮಾಗಿ ತೊಗೊಂಡು ಹೋಗ್ಬೋದು. ತುಂಬ ಈಸಿ ಆಗುತ್ತೆ. ಈ ಥರ ಹೊಸಬ್ರಿಗಂತೂ ಸೊ ತುಂಬ ಹೆಲ್ಪ್ ಅಂತಲೇ ಹೇಳ್ಬೋದು. ಒಳಗಡೆ ವಿಡಿಯೋ ಮಾಡಬೇಕು ಬೇಡ ಗೊತ್ತಿಲ್ಲ. ಸೊ ಹೊರಗಡೆ ಅದಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ವಿಡಿಯೋ ಮಾಡೋಕ್ಕಿದ್ರೆ ಮಾಡ್ತೀನಿ ಒಳಗಡೆ. ಗೋವಾದಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಮಾರ್ಕೆಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ.
ಒಂದು ಸಲ ನಾವು ಈ ಮಾರ್ಕೆಟಿಗೆ ಬಂದುಬಿಟ್ರೆ ನಿಮಗೆ ಬೇಕಾಗಿರುವಂತಹ ಮನೆಗೆ ಯೂಸ್ ಆಗುವಂಥ ಎಲ್ಲ ಐಟಮ್ಸು, ದಿನಸಿ ಐಟಮ್ಸು, ಗ್ರೋಸರೀಸು, ವೆಜಿಟೇಬಲು, ಫ್ರೂಟ್ಸು, ಈವನ್ ಎಲ್ಲ ಐಟಮ್ಸು ಸಿಗುತ್ತೆ. ಪ್ಲಾಸ್ಟಿಕ್ ಐಟಮ್ಸು ನಮಗೆ ಆ್ಯಕ್ಚುಲಾಗಿ ಮನೆ ಚೇಂಜ್ ಮಾಡಿದ್ದೀವಿ ಅಂದರೆ ಸಮ್ ಐಟಮ್ಸ್ ಬೇಕಾಗತ್ತೆ. ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸಮ್ ಐಟಮ್ಸ್ ತೊಗೊಂಡ್ವಿ. ಚೆನ್ನಾಗಿದೆ ಗೋವಾದಲ್ಲಿ. ಅದಷ್ಟೇ ಅಲ್ಲದೆ ಇಲ್ಲಿ ಎಕ್ಸಿಬಿಷನ್ ಏನು ನಡೀತಾ ಇತ್ತು ಅಲ್ಲೂ ಅಷ್ಟೇ. ಬಟ್ ಕಾಸ್ಟ್ಲಿ ಅನ್ನಿಸ್ತು ಎಕ್ಸಿಬಿಷನಲ್ಲಿ. ಈ ಬಟ್ಟೆ ಆಗಿರ್ಬೋದು ಅಥವಾ ಸ್ಟೇಷ್ನರೀಸು ಸ್ವಲ್ಪ ಕಾಸ್ಟ್ಲಿ. ಸೊ ಅದರ್ವೈಸ್ ಮಾರ್ಕೆಟ್ ಸಕ್ಕತ್ತಾಗಿದೆ. ನಾವು ವೀಡಿಯೋನ ಎಲ್ಲೂ ಮಾಡೋಕ್ಕಾಗಲಿಲ್ಲ. ಒಳಗಡೆ ಮಾರ್ಕೆಟ್ ಒಳಗಡೆ ಎಲ್ಲ ತಗೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ವಿ. ಕೆಲವೊಬ್ಬರು ವೀಡಿಯೋ ಮಾಡೋಕ್ಕೆ ಹೋದಾಗ ಇಲ್ಲ ಮಾಡಬೇಡಿ ಅಂತ ಹೇಳ್ತಾಯಿದ್ರು. ಹಾಗಾಗಿ ಕೆಲವೊಂದು ಕಡೆ ವೀಡಿಯೋ ಕೂಡ ಮಾಡೋಕ್ಕಾಗಲಿಲ್ಲ. ಚೆನ್ನಾಗಿತ್ತು ಓವರಾಲು. ಹೆಂಗಿತ್ತು ಚಿಂಟಮ್ಮ ಮಾರ್ಕೆಟು? ಹಿಂಗಂತಿದ್ದಾನೆ, ಒಂದೆರಡು ಒದೆ ತಿಂದಿದ್ದಾನೆ. ಯಾಕೆಂದರೆ ಕೈ ಬಿಟ್ಟು ಅಲ್ಲಿ ಇಲ್ಲಿ ಓಡ್ತಾನೆ. ಹಂಗೆ ಇವ್ನು ಹಿಡಿಯೋಕ್ಕೇ ಒಬ್ಬರು ಬೇಕು. ನಮ್ಮ ಇಬ್ಬರಲ್ಲಿ ಒಬ್ಬರು ಇವ್ನು ಮೇಂಟೈನ್ ಮಾಡಿದ್ರೆ ಒಬ್ರು ಐಟಮ್ಸ್ ತೊಗೊಬೇಕು. ಹಾಗೆ ಅಲ್ಲನೋ? ಹ್ಞೂ, ಚೆನ್ನಾಗಿ ಬಾರಿಸ್ಬೇಕು ನಿನಗೆ. ನಾವು ಬರೀ ಸೇಲ್ ಅಷ್ಟೇ ಇದೆ ಅಂತ ಹೇಳಿ ಸೇಲೆಲ್ಲ ನೋಡಿಕೊಂಡು ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಸೊ ಎಂಡಲ್ಲಿ ಈ ರೀತಿ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಕೂಡ ಇತ್ತು. ಇದು ಯಾವುದೋ ಒಂದು ಡ್ಯಾನ್ಸ್ ಅಕಾಡೆಮಿಯವರು ಹೋಸ್ಟ್ ಮಾಡಿರೋದಂತೆ. ಸೊ ತುಂಬ ಚೆನ್ನಾಗಿತ್ತು. ಇಲ್ಲಿ ಕನ್ನಡ ಸಾಂಗ್ಸ್ ಎಲ್ಲ ಇರಲಿಲ್ಲ, ಬಟ್ ಮರಾಠಿ, ತಮಿಳು, ಹಾಗೆ ಇದು ಗೋವಾದಲ್ಲಿ ಹೆಚ್ಚಾಗಿ ಅಂದರೆ ಗೋವಾದ ಭಾಷೆ ಕೊಂಕಣಿ ಆಗಿದ್ದರಿಂದ ಕೊಂಕಣಿ, ಹಿಂದಿ ಡ್ಯಾನ್ಸಸ್ ಎಲ್ಲ ಇತ್ತು. ಚಿಕ್ಕ ಮಕ್ಕಳು ಇದ್ರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಅದು ಹಾಡು ಹಾಕಿ ಮತ್ತು ಅದಕ್ಕೆ ತಕ್ಕ ಹಾಗೆ ಡ್ಯಾನ್ಸ್ ಮಾಡೋದನ್ನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಬಟ್ ಹಾಗೆ ಹಾಕೋ ಹಾಗಿಲ್ಲ. ಇದು ಯೂಟ್ಯೂಬ್ ಇದ್ದವರಿಗೆ, ಚಾನಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಯಾಕೆ ಅಂದರೆ ಅಲ್ಲಿರುವಂತಹ ಸಾಂಗ್ನೇ ನಾವು ಹಾಕಿದಾಗ ಕಾಪಿರೈಟ್ ಅಂತ ಬರುತ್ತೆ. ಇದು ಚಾನಲ್ಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಆ ಸಾಂಗ್ನ ಬಿಟ್ಟು ನಾನಿಲ್ಲಿ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಡ್ತಾ ಇದ್ದೀನಿ. ಜಸ್ಟ್ ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದೀನಿ. ಬಟ್ ತುಂಬ ಚೆನ್ನಾಗಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಇತ್ತು ಇಲ್ಲಿ. ಇನ್ನೊಂದೇನು ಅಂದರೆ, ನಾನು ಬೆಂಗಳೂರಲ್ಲಿದ್ದಾಗ ಕೆಲವೊಬ್ಬರು ಹಿಂದಿ, ಮರಾಠಿ, ತೆಲುಗು ಮಾತಾಡಿದಾಗ ಸೊ ನಾನು ಕೇಳ್ತಾ ಇದ್ದೆ ಎಷ್ಟು ವರ್ಷದಿಂದ ಇದ್ದೀರಾ ಅಂತ ಹೇಳಿ. ಅವರು 1 ವರ್ಷ 6 ತಿಂಗಳು ಅಂತ ಅಂದಾಗ ಹೇಳ್ತಾ ಇದ್ದೆ, ನೀವು ಇಷ್ಟು ದಿನ ಇದ್ದರೂ ಕನ್ನಡ ಕಲ್ತಿಲ್ವಲ್ಲ, ಅಲ್ಪ ಸ್ವಲ್ಪ ಕನ್ನಡ ಕಲೀರಿ ಅಂತ ಹೇಳ್ತಾ ಇದ್ದೆ. ಆದರೆ ನನಗೆ ಗೋವಾಗೆ ಬಂದಮೇಲೆ ಗೊತ್ತಾಗ್ತಾ ಇದೆ ಬೇರೆ ಭಾಷೆಯನ್ನು ಕಲಿಯೋದು ಎಷ್ಟು ಕಷ್ಟ ಅಂತ. ಆದರೆ ನಾವು ಬಂದು ಜೀವನ ನಡೆಸ್ತಿದ್ದೀವಿ, ಆ ಒಂದು ಪ್ರದೇಶ ನಮಗೇನೋ ಒಂದು ಕೊಟ್ಟಿದೆ ಅಂತ ಅಂದಾಗ 1 ವರ್ಷ 2 ವರ್ಷ ಇದ್ದಾಗ ಅಲ್ಪ ಸ್ವಲ್ಪನಾದರೂ ಕಲಿಬೇಕು ಅಲ್ಲಿಯ ಭಾಷೆನ ಅಂತ ಅನ್ನಿಸ್ತು ನನಗೆ. ಆದರೆ ನಿಜ ನಮ್ಮ ಬೆಂಗಳೂರಲ್ಲಿ ಬರೋರು ಎಷ್ಟೊಂದು ಜನ ಕನ್ನಡ ಕಲ್ತಿದ್ದಾರೆ. ಬಟ್ ಬೇರೆ ಕಡೆ ಹೋದಾಗ ನಮಗೆ ಅವರ ಭಾಷೆ ಕಲಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ಗಳು ಎಲ್ಲ ಕಡೆ ಮಾತಾಡುವಂಥ ಭಾಷೆ ಆಗಿರೋದ್ರಿಂದ ಅದನ್ನು ಕಲಿಯೋದು ಸುಲಭ. ಆದರೆ ಅಲ್ಲಿಗೆ ಆ ಪ್ರದೇಶಕ್ಕೆ ಸೀಮಿತವಾದಂತಹ ಭಾಷೆ ಕಲಿಯೋದು ತುಂಬ ಕಷ್ಟ. ನಾನು ಗೋವಾಗೆ ಬಂದಮೇಲೆ ಇಲ್ಲಿ ಕೊಂಕಣಿ ಮಾತಾಡೋದು ನೋಡಿ ಸೊ ನಿಜವಾಗ್ಲೂ ಅವರ ಭಾಷೆ ನಮಗೆ ಅರ್ಥನೇ ಆಗೋದಿಲ್ಲ. ಅಷ್ಟು ಸ್ಪೀಡಾಗಿರುತ್ತೆ ಅವರ ಲ್ಯಾಂಗ್ವೇಜ್. ತುಂಬ ಕಷ್ಟ ಬೇರೆ ಪ್ರದೇಶಕ್ಕೆ ಹೋದಾಗ ಒಂದು ಭಾಷೆಯನ್ನು ಹ್ಯಾಂಡಲ್ ಮಾಡೋದು ಅಂತ ಅನ್ನಿಸ್ತು ನನಗೆ. ಇದು ನನ್ನ ಮನಸ್ಸಿಗೆ ಅನಿಸಿದಂತಹ ನಿಜವಾದ ಅಭಿಪ್ರಾಯ.